ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹ್ಯಾಪಿ ಗಾರ್ಡನಿಂಗ್. ಇವತ್ತು ತಿರ್ಗಾ ಊರಿಂದು ವಿಡಿಯೋ ಹಾಕಿದ್ದೀನಿ ನೋಡಿ. ಎಷ್ಟು ಚೆನ್ನಾಗಿ ಫ್ಲವರಿಂಗ್ ಆಗಿದೆ ಅಂದ್ಬಿಟ್ಟು. ನಮಗೆ ನೀರಿಗೆ ಇಲ್ಲೇ ಬೋರ್ ಇರೋದ್ರಿಂದ ಬೋರಿಂದನೇ ನೀರು ಬಿಟ್ಬಿಡ್ತೀವಿ ಪೈಪ್ ಹಾಕಿ. ನೋಡಿ, ಕೆಳಗಿಂದ ಹಿಡಿದು ಫುಲ್ಲು ಟಾಪ್ವರೆಗೂ ಫ್ಲವರಿಂಗ್ ಆಗಿದೆ ಎಲ್ಲ ಬ್ರಾಂಚಸಲ್ಲೂ. ಲಾಸ್ಟ್ ಟೈಮ್ ಹೇಳಿದ್ನಲ್ವ, ಕಳೆನಾಶಕ ಹೊಡೆದಿದ್ರಿಂದ ಹುಲ್ಲೆಲ್ಲ ಒಣಗೋಗಿರೋದಕ್ಕೆ ನಮ್ಗೆ ಓಡಾಡೋಕ್ಕೆ ಸ್ವಲ್ಪ ಚೆನ್ನಾಗಾಗಿದೆ. ಗೊಬ್ಬರ ಬೇರೆ ಹಾಕಿದ್ವಲ್ವ, ತುಂಬ ಚೆನ್ನಾಗಿ ಫ್ಲವರಿಂಗ್ ಆಗಿದೆ. ಅದನ್ನೇ ನಾನು ನಿಮ್ಮ ಜೊತೆ ಶೇರ್ ಮಾಡೋಣ ಅಂತ ವಿಡಿಯೋ ಮಾಡಿದೆ. ಫ್ಲವರು ಸೈಜು ಅಷ್ಟೇ ತುಂಬ ಚೆನ್ನಾಗಿ ಬಂದಿದೆ. ವೈಟು ದಿನ ಅಳ್ಳಿರಲಿಲ್ಲ, ಪಿಂಕು ಮತ್ತು ರೆಡ್ಡು ಮತ್ತು ಈ ಕೇಸರಿ ಕಲರ್ದು ಇವೆಲ್ಲ ಫ್ಲವರಿಂಗ್ ಆಗಿತ್ತು. ಅವನ್ನೆಲ್ಲ ವಿಡಿಯೋ ಮಾಡಿಕೊಂಡೆ. ಇವತ್ತು ಮತ್ತು ಸೊಪ್ಪು ಚೆಲ್ಲಿದ್ನಲ್ವ, ಅದ್ರದ್ದು ಅಪ್ಡೇಟು ಮತ್ತು ಹಾರ್ವೆಸ್ಟ್ ಕೊಡ್ತಾಯಿದ್ದೀನಿ. ಇದು ನೋಡಿ, ಡಾರ್ಕ್ ರೆಡ್ ಕಲರ್ದು ಸೈಜ್ ತುಂಬ ಚೆನ್ನಾಗಿ ಬಂದಿದೆ. ಆದರೆ ಈ ಸತಿ ಫುಲ್ಲು ಕೇಸರಿ ಕಲರ್ ಇರ್ತಿತ್ತು, ಈ ಸತಿ ವೈಟು ಮಧ್ಯದಲ್ಲಿ ಕಲರ್ ಸ್ವಲ್ಪ ಡಿಫ್ರೆಂಟಾಗಿ ಬಂದಿದೆ ಈ ಸತಿ. ಏನಕ್ಕೆ ಅಂತ ಗೊತ್ತಿಲ್ಲ. ಇದು ನೋಡಿ ಪಿಂಕು, ಇದು ತುಂಬ ಹೂವು ಬಿಟ್ಟಿತ್ತು ಇವತ್ತು. ಯಾವಾಗಲೂ ಅಷ್ಟೇ 2 ಗಿಡದಲ್ಲೂ 5-6 ಅಂತೂ ಹೂವು ಇದ್ದೇ ಇರ್ತವೆ. ಕಟ್ಟಿಂಗ್ ತೊಗೊಬಂದು ಹಾಕೋಣ ಅಂದ್ಕೊತಿದ್ದೀನಿ ಬ್ಯಾಂಗ್ಳೂರಲ್ಲಿ. ಯಾಕೋ ಸರಿಯಾಗಿ ಬರ್ತಾನೆ ಇಲ್ಲ, ನೋಡಬೇಕು. ನೋಡಿ ಎಷ್ಟು ದಪ್ಪ ಇದೆ ದುಂಬಿ, ಗಿಡದ ಹತ್ರನೇ ಹಾರಾಡ್ತಾಯಿತ್ತು. ರೋಸಸ್ಸು ಅಷ್ಟೇ, ಲಾಸ್ಟ್ ಟೈಮು ಫ್ಲವರಿಂಗ್ ಆದಮೇಲೆ ತೋರಿಸಿದ್ದೆ ಗಿಡನ, ತುಂಬ ಚೆನ್ನಾಗಿ ಚಿಗುರು ಬಂದಿತ್ತು. ನೋಡಿ ಎಷ್ಟು ಚೆನ್ನಾಗಿ ಕಲರ್ಫುಲ್ಲಾಗಿ ಕಾಣುತ್ತೆ ಅಂದ್ಬಿಟ್ಟು. ಅದು ನೋಡಿ, ಇದಕ್ಕೇನೋ ಹುಳ ಏನೋ ಕಚ್ಚಿದೆ, ಅದು ಸರಿಯಾಗಿ ಫ್ಲವರಿಂಗ್ ಆಗಿಲ್ಲ. ತಿರ್ಗಾ ನೋಡ್ಬೋದು ನೀವು. ಅವತ್ತು ಬರೀ ರೆಡ್ಗೆ ಚಿಗುರು ಮಾತ್ರ ಕಾಣಿಸ್ತಾ ಇತ್ತು, ಇವಾಗ ತಿರ್ಗಾ ಫ್ಲವರಿಂಗ್ ಆಗೋಕ್ಕೆ ಸ್ಟಾರ್ಟ್ ಆಗಿದೆ. ಮತ್ತಿದು ಪಿಂಕ್ ಕಲರು ಡಬಲ್ ಪೆಟಲ್ಲು, ಇದು ಅಷ್ಟೇ ತುಂಬ ಚೆನ್ನಾಗಿ ಬಂದಿದೆ. ಇನ್ನು ಎಕ್ಸೋರಾ ಅಂತೂ ಸಿಕ್ಕಾಪಟ್ಟೆ ಮೊಗ್ಗಾಗಿದೆ. ಗಿಡ ದೊಡ್ಡದಾಗ್ದಂಗೆ ಸಖತ್ತು ಹೂವು ಬಿಡ್ತಾ ಇದ್ದಾವೆ. ನಾನು ನೋಡಿದ ಪ್ರಕಾರ ಇನ್ನೂ ಫ್ಲವರ್ ಸೈಜ್ ಬರಬೇಕದು. ಅದೇ ಗಿಡ ದೊಡ್ಡದಾದ್ಮೇಲೆ ಫ್ಲವರ್ ಸೈಜಿಂಗೂ ಜಾಸ್ತಿ ಆಗುತ್ತೆ ಅಂದ್ಕೊಂಡಿದ್ದೀನಿ. ನಾನು ಬ್ಯಾಂಗ್ಳೂರಿಗೆ ಹೋದಾಗೆಲ್ಲ ಆಲ್ಮೋಸ್ಟ್ ಒಂದು ಅರ್ಧ kg ಅಷ್ಟು ಬದನೆಕಾಯಿ ಕಿತ್ಕೊಂಡೇ ಬಂದೇ ಬರ್ತೀನಿ. ಊರಲ್ಲಿ ನಮ್ಮ ಅತ್ತೆನೂ ಕಿತ್ಕೊಂಡಿರ್ತಾರೆ ಸಾಂಬಾರಿಗೆಲ್ಲ, ನಾನು ಕಿತ್ಕೊಂಡು ಬರ್ತೀನಿ. ನೋಡಿ ಈ ಸೈಜು ಇನ್ನೂ ತುಂಬ ದಪ್ಪ ಆಗುತ್ತೆ. ಇದು ನೋಡಿ ಈಚೆ, ಅದು ಇನ್ನೂ ಸಣ್ಣ ಈಚೆ ಅಷ್ಟು ದಪ್ಪ ಇದೆ. ನೋಡಿ ಎಕ್ಸೋರಾ ಅಂತೂ ಎಷ್ಟು ಚೆನ್ನಾಗಿ ಬರ್ತಾಯಿದೆ. ಡೈರೆಗೆಡ್ಡೆನೂ ಅಷ್ಟೇ, ಇವಾಗ ಗ್ರೋತ್ ತೊಗೊಂಡಿದೆ. ಒಳಗಡೆ ನೋಡಿ ಒಂದು ಹೂವು ಸೇರ್ಕೊಂಡೈತೆ, ಎಷ್ಟು ಫ್ಲವರಿಂಗ್ ಫುಲ್ ಅಳ್ಬಿಟ್ಟೈತೆ. ಆದರೆ ನೋಡೋಕ್ಕೆ ಸಿಕ್ಕಲ್ಲ, ಅದು ಕೆಳಗಡೆ ಹೋಗಿ ಸೇರ್ಕೊಬಿಟ್ಟೈತೆ. ನೋಡಿ ಯಾವ ಸೈಜ್ ಬಂದಿದೆ ಅಂತ. ಇನ್ನು ಗಿಡ ದೊಡ್ಡದಾಗ್ತಾ ಇನ್ನೂ ತುಂಬ ಚೆನ್ನಾಗಿ ಸೈಜ್ ಬರುತ್ತೆ. ಇದು ಗಿಡ ಹೈಟ್ ಬರ್ತಾಯಿಲ್ಲ. ಒಂದೊಂದು ಗಿಡ ನಾನು ನೋಡಿದ್ದೀನಿ ತುಂಬ ಹೈಟ್ ಬಂದಿರುತ್ತೆ ಫ್ಲವರಿಂಗ್ ಆಗೋವಾಗ್ಲೂ. ಇದು ನೆಲದಲ್ಲೇ ಫುಲ್ಲು ನೋಡಿ ಎಷ್ಟು ಅಗಲ ಹರಡ್ಕೊಂಡೈತೆ ಅಂತ. ಎಲ್ಲ ಕಡೆ ಹೂವು ಐತೆ, ಎಲ್ಲ ಬ್ರ್ಯಾಂಚಸಲ್ಲೂ ಮೊಗ್ಗು ಬಂದೈತೆ. ಮತ್ತು ಗಂಟೆ ಹಣ್ಣೆಲ್ಲ ತಿರ್ಗಾ ಬಿಟ್ಟಿತ್ತು. ಇದು ಒಂಥರ ಮೆಡಿಸಿನಲ್ ಪ್ಲ್ಯಾಂಟು. ನಮ್ಮ ಕಡೆ ಬಾಣಂತಿಯರಿಗೆಲ್ಲ ಕೊಡ್ತಾರೆ ಇದನ್ನು. ಸಾಂಬಾರಿಗೆಲ್ಲ ಸೊಪ್ಪಲ್ಲೆಲ್ಲ ಮಿಕ್ಸ್ ಮಾಡಿ ಹಾಕ್ತೀವಿ ಇದು ಸೊಪ್ಪನ್ನ. ಮತ್ತು ಇದ್ರದ್ದೇ ಬರೀ ಗಂಟೆ ಸೊಪ್ಪಿನ ಬಜ್ಜಿ ಅಂತ ಹೇಳ್ಬಿಟ್ಟು ಬರೀ ಗಂಟೆ ಸೊಪ್ಪಲ್ಲೇ ಮಾಡ್ತಾರೆ. ಕನಕಾಂಬ್ರನೂ ಅಷ್ಟೇ ಮೀಡಿಯಮ್ಮಾಗಿ ಹೂವು ಬಿಡ್ತಿದೆ. ಸೀಸನ್ ಮುಗೀತಾ ಬಂತಲ್ವ, ಸ್ವಲ್ಪ ಕಮ್ಮಿ ಆಗಿದೆ ಇವಾಗ. ಸೇವಂತಿಗೆ ಗಿಡ ನೋಡಿ ಫುಲ್ಲು ಎಲ್ಲ ಕುಡಿ ಕಟ್ ಮಾಡಿರೋದ್ರಿಂದ ಅದರಿಂದ ನೆಕ್ಸ್ಟ್ ಬಂದಿದ್ದ ಬ್ರ್ಯಾಂಚಸ್ಸನ್ನು ಮುಂದೆಗಡೆ ತುದಿ ಕಟ್ ಮಾಡಿದ್ದೆ, ಎಷ್ಟು ಅಗಲ ಬಂದಿದೆ. ಬೀನ್ಸ್ ಗಿಡಗಳೆಲ್ಲ ಹೂವು ಆಗೋಕ್ಕೆ ಸ್ಟಾರ್ಟ್ ಆಗಿದೆ. ಲಾಸ್ಟ್ ವಿಡಿಯೋದಲ್ಲಿ ಸಸಿಗಳು ಬಂದಿತ್ತು, ನಾನು ಬ್ಯಾಂಗ್ಳೂರಿಂದ ಹೋದಾಗ ವಿಡಿಯೋ ಮಾಡಿ ತೋರಿಸಿದ್ದೆ. ಇದರಲ್ಲಿದ್ದವು ಸ್ವಲ್ಪ ಬಲ್ತಿದ್ದವೆಲ್ಲ ಬೀಜ ಆಗಿದ್ದವು, ಅವನ್ನೆಲ್ಲ ಕಿತ್ತಲ್ಲೇ ಹಾಕಿದ್ದೀನಿ. ಇದೆಲ್ಲ ಹೊಸ ಬಳ್ಳಿಗಳು, ಅದು ಗಿಡ ಥರನೂ ಹಂಗೆ ಬರ್ತಾಯಿದೆ, ಮತ್ತು ಒಂದೊಂದು ಬಳ್ಳಿ ಥರನೂ ಹೋಗಿದೆ. ಇದು ಸಬ್ಬಕ್ಕಿ ಸೊಪ್ಪು, ದಂಟಿನ ಸೊಪ್ಪು, ಪಾಲಕು 3 ಹಾಕಿದ್ದೀನಿ. ನೋಡಿ ನನಗೆ ಕಾಣಿಸ್ದಾಗ ಈ ರೀತಿ ಕಳೆ ತೆಗೆದ್ಬಿಡ್ತೀನಿ ನಾನು. ಮಣ್ಣಲ್ಲಿ ಹಾಕಿರೋದಕ್ಕಿಂತ ನೀವು ಅಬ್ಸರ್ವ್ ಮಾಡಿ, ನಾನು ಪಾಟಲ್ಲಿ ಬ್ಯಾಂಗ್ಳೂರಿಂದ ತೊಗೊಂಡೋಗಿದ್ದೀನಲ್ಲ, ಆ ಪಾಟಲ್ಲಿ ಹಾಕಿರೋ ಸೊಪ್ಪೆ ತುಂಬ ಚೆನ್ನಾಗಿ ಬಂದಿದೆ. ಬೆಂಡೆಕಾಯಿ ಗಿಡನೂ ಅಷ್ಟೇ ನೋಡಿ, ಎಷ್ಟು ಚಿಕ್ಕ ಗಿಡಕ್ಕೇ ಮೊಗ್ಗೆಲ್ಲ ಬರೋಕ್ಕೆ ಸ್ಟಾರ್ಟ್ ಆಗಿದೆ. ಇದು ತುಂಬ ಚೆನ್ನಾಗಿರುತ್ತೆ ಟೇಸ್ಟು ಬೆಂಡೆಕಾಯ್ದು. ಮೆಣಸಿನ ಗಿಡಗಳು ಅಷ್ಟೇ
ಹೂವಾಗಿ ಕಾಯಾಗೋಕ್ಕೆ ಸ್ಟಾರ್ಟ್ ಆಗಿದೆ. ಎಷ್ಟು ಸಣ್ಣ ಸಸಿ ನಾನು ಹಾಕಿದ್ದು ನೋಡಿ, ಇವಾಗ ಎಷ್ಟು ಚೆನ್ನಾಗಿ ಕಾಯಿ ಬಿಡ್ತಾ ಇದೆ. ಇವಿಷ್ಟು ಗಿಡದಲ್ಲಿ ನೋಡಿ ಇಷ್ಟು ಕಾಯಿ ಬಿಟ್ಟರೆ ಆಲ್ಮೋಸ್ಟು ಅಲ್ಲಿ ಊರಲ್ಲೂ ತಿಂಡಿಗಾಗಿ ನನಗೂ ಒಂದೊಂದು ಸ್ವಲ್ಪ ಸಿಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಇವಾಗ ಇನ್ನೂ ಚಿಕ್ಕದಲ್ವ, ನೆಕ್ಸ್ಟ್ ವೀಕ್ ಬರ್ತೀನಲ್ಲ ಊರಿಗೆ, ಆವಾಗ ಹಾರ್ವೆಸ್ಟ್ ಮಾಡ್ಕೊಳ್ಳೋಣ ಅಂತ ಬಿಟ್ಬಿಟ್ಟು ಬಂದೆ. ಇನ್ನೂ ಚಿಕ್ಕದಿತ್ತಲ್ವ, ಹಂಗಾಗಿ. ಇದಂತೂ ಬ್ಯಾಂಗ್ಳೂರಲ್ಲಿ ಇದ್ದಾಗ ಫ್ಲವರಿಂಗ್ ಆಗಲೇ ಇಲ್ಲ. ಇದು ನರ್ಸರಿಯಿಂದ ತಂದಮೇಲೆ ಒಂದೇ ಮೊಗ್ಗಿತ್ತು, ಅದು ಅಳ್ತು ಬಿಟ್ಟರೆ ತಿರ್ಗಾ ಬರಲೇ ಇಲ್ಲ. ಈ ದಾಸವಾಳ ಗಿಡ ಚೆನ್ನಾಗಿ ಚಿಗುರು ಬಂದಿದೆ. ಸೊಪ್ಪು ನೋಡ್ಬೋದು, ಬೀನ್ಸ್ ನೋಡಿ ಎಷ್ಟು ಚೆನ್ನಾಗಿ ಹೋಗಿದೆ. ಇವೆರಡು ಗಿಡ ಥರ ಇದೆ ಬೀನ್ಸು, ಅದೊಂದು ಮಾತ್ರ ಬಳ್ಳಿ ಹೋಗ್ತಾಯಿದೆ ನೋಡಿ. ಬೀನ್ಸ್ ಎಲ್ಲ ಆಗಲೇ ಆಗೋಕ್ಕೆ ಸ್ಟಾರ್ಟ್ ಆಗಿದೆ. ಈ ಪಾಟಲ್ಲಿ ಅರೆಕಪಾಮು ಒಣಗೋಗ್ಬಿಟ್ಟಿತ್ತಲ್ವ, ಅದರಲ್ಲಿ ಕೊತ್ತಂಬರಿ ಬೀಜ ಹಾಕಿದ್ದೀನಿ ನೋಡಿ. ಫ್ಲವರ್ಸ್ ಹಾರ್ವೆಸ್ಟ್ ಮಾಡೋದು ಇವತ್ತು ವಿಡಿಯೋ ಮಾಡಲಿಲ್ಲ, ಬರೀ ಫ್ಲವರ್ಸ್ ಮಾತ್ರ ತೋರಿಸ್ತಿದ್ದೀನಿ ನೋಡಿ. ಬುಟ್ಟಿ ತುಂಬ ಫ್ಲವರ್ಸ್ ಸಿಕ್ಕಿದೆ. ಇದು ಗಿಡ ಬ್ಯಾಂಗ್ಳೂರಲ್ಲಿ ತಂದಮೇಲೆ ಒಂದೇ ಬಿಟ್ಟಿದ್ದು ನೋಡಿ, ಈಗ ಮೊಗ್ಗಾಗಿದೆ ನೋಡಿ. ತುಂಬ ಖುಷಿಯಾಯಿತು, ತುಂಬ ದಿವಸ ಆದಮೇಲೆ ಮೊಗ್ಗು ಬಂದಿರೋದು. ಯಾಕಂದರೆ ಬ್ಯಾಂಗ್ಳೂರಲ್ಲಿ ಇದ್ದಾಗಂತೂ ಒಂದೇ ಹೂವು ಬಿಟ್ಟಿದ್ದದು. ನರ್ಸರಿಯಿಂದ ತಂದಮೇಲೆ ತಿರ್ಗಿ ಹೂವನೇ ಬಿಡಲಿಲ್ಲ. ಅಷ್ಟು ದೊಡ್ಡ ಪಾಟಿಗೆ ಗೊಬ್ಬರ ಎಲ್ಲ ಹಾಕಿ, ನಾನು ಹಸುವಿನ ಗೊಬ್ಬರ ಎಲ್ಲ ಹಾಕಿ ನಾನು ರೀಪಾಟ್ ಮಾಡಿದೆ. ಆದರೆ ಯಾಕಪ್ಪ ಬಿಡಲೇ ಇಲ್ವಲ್ಲ ಅಂದ್ಕೊಂಡೆ. ಯಾಕೆ ಅಂದರೆ ಬಿಸಿಲು ಇಲ್ಲ ಇಲ್ಲಿ ನಮ್ಮ ಬಾಲ್ಕನಿಯಲ್ಲಿ. ಊರಿಗೆ ತೊಗೊಂಡೋಗಿ ಇಟ್ಮೇಲೆ ಈಗ ನೋಡಿ 20 ಡೇಸ್ ಆಗಿದೆ. 20 ಡೇಸಿಗೆ ಇವಾಗ ಚೆನ್ನಾಗಿ ಮೊಗ್ಗೆಲ್ಲ ಬರೋಕ್ಕೆ ಸ್ಟಾರ್ಟ್ ಆಗಿದೆ. ಇನ್ನು ಒಂದು ಮೊಗ್ಗು ಬಂತಲ್ವ, ಇನ್ನು ಸ್ವಲ್ಪ ರಿಲ್ಯಾಕ್ಸ್ ಆಗುತ್ತೆ, ಬರ್ತಾ ಇರುತ್ತೆ ಬಿಡು ಇನ್ನು ಅಂತ. ಈಗ ಇದಂತೂ ಅಷ್ಟೇ, ಇದು ಚೆನ್ನಾಗಿ ಚಿಗುರ್ಕೊಂಡಿದೆ, ಮೆರೂನ್ ಕಲರ್ದು. ಇದು ನೋಡಿ, ನಾಳೆಗೆ ಅಳ್ಳಕ್ಕೆ ರೆಡಿಯಾಗಿದೆ ವೈಟ್ ಮೊಗ್ಗು. ವೈಟ್ ಇದನ್ನು ಅಷ್ಟೇ ಫ್ಲವರಿಂಗ್ ಆಗ್ತಿದೆ. ಇವತ್ತಿನ ನೀರು ಹಾಕಿಲ್ಲ ಗಿಡಗಳಿಗೆ, ಸ್ವಲ್ಪ ಹಂಗಾಗಿ ಬತ್ತೋದಂಗೆ ಕಾಣಿಸ್ತಾ ಇದ್ದಾವೆ. ಇವಾಗ ಹಾರ್ವೆಸ್ಟ್ ಮಾಡ್ಕೊಂಡಾಗ ಮಣ್ಣೆಲ್ಲ ಸೊಪ್ಪು ತೆಗಿತೀನಲ್ವ, ಸ್ವಲ್ಪ ಮಣ್ಣೆಲ್ಲ ತೇವ ಇದ್ದರೆ ಗಲೀಜಾಗುತ್ತೆ ಅಂದ್ಬಿಟ್ಟು ನಾನು ಹಾಕಿಲ್ಲ. ಇವಾಗ ಸೊಪ್ಪೆಲ್ಲ ಹಾರ್ವೆಸ್ಟ್ ಮಾಡ್ಕೊಂಡ ಮೇಲೆ ನಾನು ನೀರು ಹಾಕ್ತೀನಿ ಗಿಡಗಳಿಗೆ ನೋಡಿ. ಇದರಲ್ಲಿ ಕೊತ್ತಂಬರಿ ಹಾಕಿದ್ದೆ, 1 ವೀಕಿಗೆ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಕೊತ್ತಂಬರಿ ಎಲ್ಲ. ಮತ್ತು ದಾಸವಾಳ ಕಡ್ಡಿ ತಂದಿದ್ದೀನಿ ನೋಡಿ, ಈ ಪಿಂಕ್ ಕಲರ್ದು. ಇದನ್ನು ಇವಾಗ ಒಂದು 4 ಕಟ್ ಮಾಡಿಬಿಟ್ಟು ಪೀಸಸ್ನ ಒಂದು ಪಾಟ್ ರೆಡಿ ಮಾಡಿ ಇಟ್ಟಿದ್ದೀನಿ, ಅಲ್ಲಿಗೆ ಹಾಕ್ತೀನಿ ನೋಡಿ. ನಮ್ಮ ಅತ್ತೆ ನಾನು ಬೆಂಗಳೂರಿಗೆ ಹೋಗಿ ಕ್ಲೀನ್ ಮಾಡ್ಕೊತೀನಿ ಅಂದ್ರೂ ಅವರೇ ಕ್ಲೀನ್ ಮಾಡಿಕೊಟ್ರು ಪಾಪ ಎಲ್ಲ ಸೊಪ್ಪೆಲ್ಲ. ನಾನು ಸೊಪ್ಪು ಕಿತ್ಕೊಂಬಂದು ಕೊಟ್ಟಂಗೆ. ಇನ್ನು ಸ್ವಲ್ಪ ಇತ್ತು, ಅದನ್ನೆಲ್ಲ ಹಾರ್ವೆಸ್ಟ್ ಮಾಡ್ಕೊತಾ ಇದ್ದೀನಿ ಸೊಪ್ಪು. ನನ್ನ ಮಗಳು ಮಾಡ್ತಾಯಿದ್ದಾಳೆ ವಿಡಿಯೋನ ನೋಡಿ. ಪುದೀನ ಸೊಪ್ಪು ಅಷ್ಟೇ ತುಂಬ ಚೆನ್ನಾಗಿ ಬಂದಿದೆ. ಅದು ನೀರು ಹಾಕ್ದಂಗೆ ಹೊಡ್ಕೋತಾ ಇರುತ್ತೆ, ನಾವು ಹಾರ್ವೆಸ್ಟ್ ಮಾಡ್ದಂಗೆ ಹೊಸದು ಬರ್ತಾ ಇರುತ್ತೆ ಸೊಪ್ಪು ನೋಡಿ. ಈ ಬೀನ್ಸ್ ಎಲ್ಲ ಬೀಜಕ್ಕೆ ಬಿಟ್ಟಿದ್ದಾರೆ ನೆಕ್ಸ್ಟ್ ಹಾಕ್ಕೊಳ್ಳೋಕ್ಕೆ. ಇವಾಗ ಈ ಗಿಡ ಕಿತ್ತಾಕ್ಬಿಟ್ಟು ಇನ್ನೊಂದು ಸ್ವಲ್ಪ ಮಣ್ಣಾಕಿ ಆ ಪಾಟಲ್ಲೇ ಒಂದು ಹಾಕ್ಕೋಬೋದು, ಅಷ್ಟು ಚೆನ್ನಾಗಿ ಇದೆ ನೋಡಿ. ಇದರಲ್ಲೆಲ್ಲ ಹಾರ್ವೆಸ್ಟ್ ಮಾಡಿಕೊಂಡೆ, ಸೊಪ್ಪೆಲ್ಲ ಬಂದಿತ್ತು ಇದರಲ್ಲಿ. ಇದರಲ್ಲೂ ಅಷ್ಟೇ ಸ್ವಲ್ಪ ಸೊಪ್ಪು ಹಾರ್ವೆಸ್ಟ್ ಮಾಡಿಕೊಂಡೆ ನೋಡಿ. ಬಳ್ಳಿ ಥರ ಹೋಗಿದೆ ಇದು. ಇವೆರಡು ಮಾತ್ರ ಗಿಡ ಥರ ಇದೆ. ಯಾವ್ಯಾವ ವೆರೈಟಿ ಗೊತ್ತಿಲ್ಲ ನೋಡಿ. ಬಕೆಟಲ್ಲಿ ನೀರು ತಂದಿಟ್ಕೊಂಡಿದ್ದೀನಿ ನಾನು ಹಾಕೋಕ್ಕೆ. ಸೊಪ್ಪೆಲ್ಲ ಹಾರ್ವೆಸ್ಟ್ ಮಾಡಿಕೊಂಡೆ. ಸಬ್ಬಕ್ಕಿ ಸೊಪ್ಪು ಸ್ವಲ್ಪ ಎಲ್ಲ ಸ್ವಲ್ಪ ಸೊಪ್ಪು ಚೆನ್ನಾಗಿ ನೋಡಿ. ಇದು ಕೊತ್ತಂಬರಿ ಸೊಪ್ಪು ಎಷ್ಟು ಚೆನ್ನಾಗಿ ಬಂದಿದೆ ಅಂತಂದ್ಬಿಟ್ಟು ಎಲ್ಲ ಬೀಜ ಹಾಕಿದ್ನಲ್ವ, ಬೀಜ ಹಾಕ್ಬಿಟ್ಟು ಮೇಲೆ ಚೆನ್ನಾಗಿ ಗೊಬ್ಬರ ಹಾಕಿದ್ದೆ, ಹತ್ಕೊಂಡಿದೆ ಎಲ್ಲ. ಇವಾಗ ಯಾರಿಗೆಲ್ಲ ವಿಡಿಯೋ ಇಷ್ಟ ಆಯಿತು ಪ್ಲೀಸ್ ವಿಡಿಯೋ ನೋಡ್ತಾ ಇದ್ದೀರಾ ಅಂದರೆ, ಇಷ್ಟ ಆಗ್ತಾಯಿದೆ ಅಂದರೆ, ಇಲ್ಲಿವರೆಗೂ ವಿಡಿಯೋ ನೋಡಿದ್ದೀರಾ ಅಂದರೆ ಇಷ್ಟ ಆಗೇ ಇರುತ್ತೆ. ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ. ಚೆಂಡು ಹೂವನೂ ಅಷ್ಟೇ ಇದು 2-3 ಗಿಡ ಹೊರ್ಟೋಯ್ತು, ಇನ್ನು 2-3 ಗಿಡ ಮಾತ್ರ ಇದೆ. 3 ಮಾಡಿ 2 ಸಾಲು ಹಾಕಿದ್ದೆ. ಅದರಲ್ಲಿ 2 ಸಾಲು ಒಂದು 3 ಗಿಡ ಮಾತ್ರ ಉಳ್ಕೊಂಡಿದೆ, ಇನ್ನೆಲ್ಲ ಹೋಗಿದೆ. ನೋಡಿ, ದಾಸವಾಳ ಕಡ್ಡಿ ಕಟ್ ಮಾಡಿಸ್ಕೊಂಡಿದ್ದೀನಿ ಕುಡ್ಲಲ್ಲಿ. ಇವಾಗ ಇದು ಕೊತ್ತಂಬರಿ ಇತ್ತಲ್ವ, ಆ ಪಾಟ್ ಒಳಗಡೆ ಒಂದು ನೆಟ್ಟಿದ್ದೀನಿ. ಎರಡು ದೊಡ್ಡವು, ಒಂದು ಚಿಕ್ಕದು ಒಂದರೊಳಗಡೆ ನೆಟ್ಟಿದ್ದೀನಿ.
ಇನ್ನೂ 2 ಕಡ್ಡಿ ಚೆನ್ನಾಗಿ ಬಲ್ತಿದ್ದವನ್ನ ಒಂದರೊಳಗಡೆ ನೆಟ್ಟಿದ್ದೀನಿ. ಒಂದು ಖಾಲಿ ವೇಸ್ಟ್ ಪಾಟ್ ಒಳಗಡೆ ಹಾಕಿಟ್ಟಿದ್ವಿ ನಾವು, ಅದರೊಳಗಡೆ ನೆಟ್ಟಿದ್ದೀನಿ. ಇದ್ರದ್ದು ಅಪ್ಡೇಟು ನೆಕ್ಸ್ಟ್ ವೀಕ್ ಕೊಡ್ತೀನಿ ನಾನು ನಿನಗೆ, ಊರಿಗೆ ಹೋದ್ಮೇಲೆ ಕೊಡ್ತೀನಿ ನಾನು ನಿಮಗೆ. ಅಷ್ಟೇ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಯಿತು ವಿಡಿಯೋನ ಲೈಕ್ ಮಾಡಿ, ಮತ್ತು ವಿಡಿಯೋ ನೋಡಿ ನಿಮ್ಗೆ ಏನು ಅನ್ನಿಸ್ತು ಅನ್ನೋದನ್ನ ಕಮೆಂಟ್ ಮಾಡಿ.